ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನಡೆದಿರುವಂತಹ ಅನೇಕ ಅತ್ಯಾಚಾರಗಳು ಮತ್ತು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ಶವಗಳನ್ನು ಹೂತಿರುವುದನ್ನು ತೆಗೆದು ತೋರಿಸ್ತೇನೆ ಅಂತ ಮುಂದೆ ಬಂದ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಕೊನೆಗೂ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಅನುಚೇತ್, ಜಿತೇಂದ್ರ ಕುಮಾರ್, ಸೌಮ್ಯಲತಾ ಈ 4 IPS ಅಧಿಕಾರಿಗಳ ತಂಡ ರಚನೆಯಾಗಿದ್ದು, ಇದು ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನಡೆದಿರುವಂತಹ ಅತ್ಯಾಚಾರ ಮತ್ತು ಕಾಣೆಯಾದವರ ಬಗ್ಗೆ ತನಿಖೆಯನ್ನು ಕೈಗೊಳ್ತಾ ಇದೆ. ಇದರಲ್ಲಿ ಸೌಜನ್ಯ ಪ್ರಕರಣವೂ ಕೂಡ ಸೇರ್ತದ, ಅನನ್ಯ ಭಟ್ ಪ್ರಕರಣವೂ ಸೇರ್ತದ ಅನ್ನೋದು ಇನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಮಹಿಳಾ ಆಯೋಗಕ್ಕೆ ಒಳನಾಡಿ ಸಂಸ್ಥೆ ಪತ್ರವನ್ನು ಬರೆದಿತ್ತು. ಮಹಿಳಾ ಆಯೋಗ ರಾಜ್ಯ ಸರ್ಕಾರಕ್ಕೆ SITಯನ್ನು ರಚನೆ ಮಾಡುವಂಥ ಶಿಫಾರಸನ್ನು ಮಾಡಿತ್ತು. ಹಾಗೆಯೇ ನ್ಯಾಯಮೂರ್ತಿ ಗೋಪಾಲಗೌಡ ಅವರು ಹಾಗೂ ಇತರ ವಕೀಲರುಗಳು ಕೂಡ CM ಮೇಲೆ ತನಿಖಾ ತಂಡವನ್ನು ರಚನೆ ಮಾಡುವಂತೆ ಒತ್ತಡವನ್ನು ತಂದಿದ್ದರು. ಕೊನೆಗೂ ರಾಜ್ಯ ಸರ್ಕಾರ ಈ ಎಲ್ಲ ಒತ್ತಡಗಳಿಗೆ ಮಣಿದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ. ಈ ತಂಡದ ಸ್ವರೂಪ ಏನಾಗಿರ್ತದೆ, ಇದು ಯಾವ ಪ್ರಕರಣಗಳನ್ನು ತನಿಖೆಯನ್ನು ಮಾಡುತ್ತದೆ ಅನ್ನುವ ಕುತೂಹಲ ದಿನೇ ದಿನಕ್ಕೂ ಹೆಚ್ಚಾಯಿದ್ದು, ಇದು ಯಾವ ರೀತಿಯ ಅಂತ್ಯವನ್ನು ಪಡೆದುಕೊಳ್ಳುತ್ತದೆ, ನಿಷ್ಪಕ್ಷಪಾತವಾದ ತನಿಖೆಯಿಂದ ಯಾವೆಲ್ಲ ಸತ್ಯಗಳು ಹೊರಕ್ಕೆ ಬರ್ತದೆ ಅನ್ನುವ ಕುತೂಹಲಗಳು ದೇಶಾದ್ಯಂತ ಹೆಚ್ಚುತ್ತಾ ಹೋಗ್ತಾ ಇದೆ. SIT ಯಾವಾಗಿನಿಂದ ಕಾರ್ಯವನ್ನು ಆರಂಭ ಮಾಡ್ತದೆ ಅನ್ನುವುದು ಮತ್ತು ಅದರ ಅಂತಿಮ ಸ್ವರೂಪ ಇನ್ನೂ ಕೂಡ ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ. ಅಂತೂ ಇಂತೂ SIT ತನಿಖೆ ಆಗಿರುವ ಬಗ್ಗೆ ಎಲ್ಲ ಹೋರಾಟಗಾರರು ಕೂಡ ತಮ್ಮ ಸ್ವಾಗತವನ್ನು ಕೋರಿದ್ದಾರೆ. ವಕೀಲರುಗಳು ಕೂಡ ಈ ನಡೆಯನ್ನು ಸ್ವಾಗತ ಮಾಡಿದ್ದಾರೆ. ಈ SIT ಯಾವ ರೀತಿಯ ತಿರುವನ್ನು ಕೊಡ್ತಾ ಹೋಗ್ತದೆ ಅನ್ನುವಂತಹ ಕುತೂಹಲಗಳು ದಿನಕ್ಕೂ ಹೆಚ್ಚಾಗ್ತಾನೆ ಹೋಗ್ತಾ ಇರ್ತವೆ ಅನ್ನುವುದರ ಮೂಲಕ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.